ಗುಡ್ ಮಾರ್ನಿಂಗ್ ಗೈಸ್. ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಓಹೋ, ಯಾರೋ ಬಂದು ಮಣ್ಣು ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಇವತ್ತು ಮಣ್ಣು ಕಡಿಮೆ ಆಗ್ಬಿಟ್ಟಿದೆ. ಇವತ್ತು ಸ್ವಲ್ಪ ಆಚೆ ಹೊರಟಿದ್ದೀನಿ, ಬನ್ನಿ ಹೋಗುವ. ಅಲ್ಲಿ ಜಾಗನೇ ಇರಲಿಲ್ಲ ಓಡಾಡೋಕ್ಕೆ, ಇವಾಗ ಫುಲ್ ಜಾಗ ಆಗಿಬಿಟ್ಟಿದೆ ಅಲ್ಲ. ಮಳೆ 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 ಫುಲ್ ಮಳೆ. ಗೈಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಥರ ಹಬ್ಬ ಅದು ಮುಗಿದ್ರೆ ಮುಗೀತು. ಇನ್ನೊಂದು ಅಟ್ಲೀಸ್ಟ್ 2-3 ಡೇಸ್ ಅಂತೂ ತಿಂಡಿ ಇದೇನೇ ಆಗಿಬಿಡುತ್ತೆ, ಕಡುಬು ಇಲ್ಲ ರೊಟ್ಟಿ ಅನ್ನ ಉಳಿದಿದ್ರೆ. ಸೊ ನಮ್ಮನೇಲಿ ಕಡುಬಿತ್ತು, ಸೊ ಅದನ್ನು ಅಮ್ಮ ಬೇಯಿಸ್ತಾ ಇದ್ರು. ಅಂದರೆ ತಿಂಡಿಗೆ ಜೊತೆಗೆ ಪಲಾವ್ ಕೂಡ ಮಾಡಿದರು. ಗುರುವಾರ ನಮ್ಮನೇಲಿ ನಾನ್ ವೆಜ್ ತಿನ್ನಲ್ಲ ಕೆಲವೊಬ್ಬರು, ಸೊ ಹಾಗಾಗಿ ಅವ್ರಿಗೆ ಪಲಾವ್, ನಮಗೆಲ್ಲ ನಾನ್ ವೆಜ್ ಇತ್ತು. ಸೊ ತಿಂದ್ಕೊಂಡು ನಾನು ಇವತ್ತು ಸ್ವಲ್ಪ ಕೆಲಸದ ಮೇಲೆ ಶಿವಮೊಗ್ಗ ಹೊರಟಿದ್ದೀನಿ. ಏನು ಕೆಲಸ, ಏನು ಕತೆ, ಪರ್ಸ್ನಲ್ ಕೆಲಸದ ಮೇಲೆ ಹೊರಟಿದ್ದೀನಿ. ಸೊ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ವ್ಲಾಗ್ನ ಕಂಪ್ಲೀಟ್ ಆಗಿ ಯಾಕೆ ಹೊರಟಿದ್ದೀನಿ ಅಂತ. ಇವತ್ತು ನನಗೆ ವರ್ಕಿಂಗ್ ಡೇ ಇತ್ತು. ವರ್ಕ್ನ ಹೋಗ್ತಾ ಬಸ್ಸಲ್ಲೂ ಮಾಡಿದೆ, ಹೋಗಾದ್ಮೇಲೂ ಮಾಡಿದೆ. ಬಟ್ ಎಲ್ಲಿ ಹೋಗ್ತಿದ್ದೀನಿ ಒಬ್ಬಳೇ ಅಂತ ಹೇಳಿ ಕಾದು ನೋಡಿ, ಓಕೆನಾ. ಸೊ ಬನ್ನಿ ಹೋಗೋಣ. ಇವಾಗ ಗಾಡೀಲಿ ನಾನು ಹೋಗ್ತಾ ಇದ್ದೀನಿ. ಅಂದರೆ KSRTC ಬಸ್ ಸ್ಟಾಪ್ಗೆ ಹೋಗಬೇಕು, ಬಸ್ಸಲ್ಲಿ ಹೋಗಬೇಕು. ನಾನು ಮುಂಚೆ ಕಾಲೇಜ್ ಡೇಸಲ್ಲಿ ತುಂಬ ಬಸ್ಸಿಗೆ ಓಡಾಡ್ತಿದ್ದೆ. ಪ್ರತಿದಿನ ಬಸ್‌ಗೆ ಹೋಗಿ ಕಾಲೇಜ್‌ಗೆ ಹೋಗಿ ಬರ್ತಾ ಇದ್ದೆ. ಅದಾದಮೇಲೆ ನನಗೆ ನಮ್ಮ ಅಪ್ಪಾಜಿ ಹೊಸ ಸ್ಕೂಟಿ ಕೊಡಿಸಿದ್ರು. ನಾನು ಸ್ಕೂಟಿ ತೊಗೊಂಡು ಹೋಗ್ತಾ ಇದ್ದೆ. ಅದಾದಮೇಲೆ ಬಸ್ಸಿನ ಪ್ರಯಾಣ ನನಗೆ ತಪ್ಪಿತ್ತು. ಬಟ್ ಇವಾಗ ಈ ಮಳೆಗಾಲದಲ್ಲಿ ಬಸ್ಸಲ್ಲಿ KSRTC ಬಸ್ಸಲ್ಲಿ ಹೋಗ್ತಿರೋದು ಸಖತ್ತಾಗಿ ಖುಷಿ ಕೊಡ್ತಿದೆ ಗೈಸ್. ನಾನು ಇಯರ್‌ಫೋನ್ಸ್ ಅಷ್ಟು ಯೂಸೇ ಮಾಡಲ್ಲ. ಬಟ್ ಇವತ್ತು ನೆನಪಿಂದ ಇಯರ್‌ಫೋನ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಹೋಗ್ತಾ ಇಯರ್‌ಫೋನ್ಸ್‌ನ ಯೂಸ್ ಮಾಡೋಣ ಅಂತ ಹೇಳಿ ಅಂತ. ಬಟ್ ವೆದರ್ ಅಂತೂ ಆಸಮ್ ಇತ್ತು, ಜೊತೆಗೆ ಮ್ಯೂಸಿಕ್, ಜೊತೆಗೆ ಜರ್ನಿ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಸೊ ಇವಾಗ ಹೊರಟೆ, ಫ್ರೀ ಬಸ್ ಅಲ್ವಾ, ಸೊ ಟಿಕೆಟ್ ಏನಿಲ್ಲ. ಏನಂದರೆ KSRTC ಬಸ್ಸು 5 ಮಿನಿಟ್ಸ್ಗೆ ಸಾಗರದಿಂದ ಶಿವಮೊಗ್ಗ ಹೋಗುತ್ತೆ. ಸೊ ಬಸ್ಸಿಗೇನು ಕೊರತೆ ಇಲ್ಲ. ಮತ್ತೇನಂದರೆ ತುಂಬ ಸ್ಟಾಪ್ಸ್ ಕೊಡಲ್ಲಲ್ಲ. ಸೊ ಏನನ್ಸುತ್ತೆ, ಬೇಗ ಬೇಗ ಹೋಗಿ ರೀಚ್ ಆಗ್ತೀವಿ. ಆಲ್ಮೋಸ್ಟ್ 1 ಅವರ್ 15 ಮಿನಿಟ್ಸ್ ಅಥವಾ 1 ಅವರ್ 20 ಮಿನಿಟ್ಸ್ಗೆ ನಾವು ಶಿವಮೊಗ್ಗದಲ್ಲಿ ಇದ್ಬಿಟ್ಟಿರ್ತೀವಿ. ಇವತ್ತು ಕೂಡ ನಾನು ಬೇಗನೆ ಹೋಗಿ ಸೇರಿಕೊಂಡೆ. ಮಧ್ಯದಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡೆ ವಾಟ್ಸಪ್ ಸ್ಟೇಟಸ್ಗೆ ಹಾಕೋಕ್ಕೆ. ಅದಾದಮೇಲೆ ಶಿವಮೊಗ್ಗ ಬಂತು. ಇವಾಗ ಏನಾಗ್ತಿದೆ, ಮಳೆ ಅಲ್ವಾ, ಸೊ ಎಲ್ಲ ಕಡೆ ಮಳೆ ಬರ್ತಾ ಇದೆ. ಸಾಗರದಲ್ಲೂ ಮಳೆ ಇತ್ತು, ಶಿವಮೊಗ್ಗದಲ್ಲೂ ಕೂಡ ಮಳೆ ಇತ್ತು. ಸೊ ಫೈನಲಿ ಶಿವಮೊಗ್ಗ ರೀಚ್ ಆದೆ ಗೈಸ್. ಅಂದರೆ ಬಸ್ಸಲ್ಲಿ ಅಷ್ಟೊಂದು ಜನ ಇರಲಿಲ್ಲ, ನಾರ್ಮಲ್ ಆಗಿ. ಫೈನಲಿ ಶಿವಮೊಗ್ಗ ಬಸ್ ಸ್ಟಾಪ್. ನನ್ನ ಫಸ್ಟ್ ಕಂಪನಿ ಇದ್ದಿದ್ದು ಶಿವಮೊಗ್ಗದಲ್ಲೇ, DXC ಟೆಕ್ನಾಲಜಿ. ಸೊ ಅವಾಗ ನಾನು ಅಂದರೆ ಭದ್ರಾವತಿ ಮಾಚನಹಳ್ಳಿ ರೋಡಲ್ಲಿ ಇದ್ದಿದ್ದು. ಅವಾಗ ನಾನು ಶಿವಮೊಗ್ಗ ಬರ್ತಾಯಿದ್ದೆ, ಊರಿಗೆ ಹೋಗ್ಬೇಕಾದ್ರೆ. ಅದಾದಮೇಲೆ ಬೆಂಗಳೂರು ಶಿಫ್ಟ್ ಆದೆ. ಸೊ ಬರಲೇ ಇಲ್ಲ ಶಿವಮೊಗ್ಗಕ್ಕೆ. ಅಂದರೆ ರೀಸನ್ ಇರಲಿಲ್ಲ ಬರೋಕ್ಕೆ, ಏನಂದರೆ ಏನೂ ರೀಸನ್ ಇರಲಿಲ್ಲ. ಒಂದ್ಸರಿ ಮದುವೆಗೇನೋ ಶಿವಮೊಗ್ಗ ಹೋಗಿದ್ದೆ ಅಷ್ಟೇ. ಸೊ ಇವಾಗೇ ಬರ್ತಾ ಇರೋದು. ಬನ್ನಿ, ಸ್ವಲ್ಪ ಜಾರುತ್ತೆ ಗೈಸ್. ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆ ಬಂದಿದ್ದೀನಿ ಇವತ್ತು, ಅದನ್ನು ಮುಗಿಸ್ಕೊಂಡು ಹೋಗ್ತೀನಿ. ಮಳೆ ಇದೆ, ಒಂಥರ ಚೆಂದ ಇತ್ತು. ಬಸ್ಸಲ್ಲಿ ಬಂದಿದ್ದೇ ಗೊತ್ತಾಗಿಲ್ಲ. 1.5 hour ಮಜಾ ಇತ್ತು. ಮಳೆ ಬರ್ತಿದೆ, ಛತ್ರಿ ತೊಗೊಂಡು ಬಂದಿದ್ದೀನಿ. ಇವಾಗ ಲೋಕಲ್ ಬಸ್ಗೂ ಅಥವಾ ಆಟೋಗೆ ನಾನು ಹೋಗಬೇಕು. ನೋಡೋಣ. ಸ್ವಲ್ಪ ಶಾಪಿಂಗ್ ಬಂದೆ, ಟೈಮ್ ಇತ್ತು ಅಂತ. ನನಗೆ ಕೆಲವೊಂದು ಪ್ಯಾಂಟ್ಸ್ ಬೇಕು. ನಾನೊಂದು ಪ್ಯಾಂಟ್ ಅಷ್ಟೇ ತೊಗೊಂಡು ಆಚೆ ಬಂದೆ. ಇವಾಗ ಬಸ್ ಸ್ಟಾಪ್. ಅಮ್ಮ ಯಪ್ಪ, ನನಗೆ ಯಾವಾಗಲೂ ಭಯ, ನನಗೆ ಜಾರುತ್ತೆ ಈ ಸ್ಲಿಪ್ಪರ್ಸ್ ಎಲ್ಲ. ನನ್ನ ಮನೆಯಲ್ಲಿ ಕಡುಬು, ಮಟನ್ ಸಾರು ಮತ್ತು ಪಲಾವ್ ಮಾಡಿದರು. ಸೊ ತಿನ್ಕೊಂಡು ಹೋಗಿದ್ದೆ. ಬಟ್ 1 ವಾರ ಆಯಿತು, ಸ್ವಲ್ಪ ಕೆಲಸದ ಮಧ್ಯ ಬ್ರೇಕ್ ತೊಗೊಂಡೆ. ತಿಂಡಿ ಇನ್ ದ ಸೆನ್ಸ್ ಊಟ ಮಾಡೋಣ ಅಂತ ಹೋದೆ. ಬಟ್ ಅಲ್ಲಿ ಪುಳಿಯೋಗರೆ ಇತ್ತು ಒಂದು ಚಿಕ್ಕ ಹೋಟೆಲಲ್ಲಿ. ನಂಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಆಯಿತಾ. ಸೊ ಮಧ್ಯಾಹ್ನನೇ ಪುಳಿಯೋಗರೆ ತೊಗೊಂಡೆ, ಅದನ್ನೇ ತಿಂದೆ ಕೂಡ. ಆಮೇಲೆ ಒಂದು ಬನ್ಸ್ ಆರ್ಡರ್ ಮಾಡಿದ್ದೆ. ನನಗೆ ಬನ್ಸ್ ಇಷ್ಟ, ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಅನ್ಕೋತೀನಿ, ಬಿಕಾಸ್ ಮೈದಾಯಿಂದ ಮಾಡ್ತಾರೆ ಅಂತೇಳಿ. ಬಟ್ ನಂಗೆ ಅದು ಇಷ್ಟ ಆಗುತ್ತೆ. ಸೊ ಹೋಟೆಲ್ಗೆ ಹೋದಾಗ ಮಾತ್ರ ಎಲ್ಲೋ ಒಂದ್ಸರಿ ಒಂದು ತೊಗೊತೀನಿ. ಸೊ ಹಾಗಾಗಿ ಒಂದು ಪುಳಿಯೋಗರೆ ಮತ್ತು ಒಂದು ಬನ್ಸ್ ತೊಗೊಂಡೆ, ತಿನ್ಕೊಂಡು ಆಚೆ ಬಂದೆ. ಗೈಸ್, ನಮ್ಮದು ಕೆಲಸ ಮುಗೀತು. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗೋಣ. ಇವಾಗ ಹಬ್ಬಕ್ಕೆ ಅಜ್ಜಿ ಮನೆಗೆ ಹೋಗ್ಬೇಕಲ್ವಾ, ಸೊ ಏನಾದ್ರು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನನ್ನ ಕಣ್ಣಿಗೆ ಏನೇನು ಕಾಣಿಸುತ್ತೆ ಎಲ್ಲ ನೋಡ್ತೀನಿ, ಓಕೆನಾ. ಬಸ್ ಇನ್ನೂ ಹತ್ತಿಲ್ಲ. ಟೈಮ್ ಬಂದ್ಬಿಟ್ಟು ಇವಾಗ 2:30 PM. ಇದೇ ಸ್ಮಾರ್ಟ್ ಬಜಾರ್. ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೊತ್ತಾ ಒಳಗಡೆ. ಸೊ ನೋಡೋಣ. ಆ್ಯಕ್ಚುಲಿ ಇಲ್ಲಿ ಆಫರ್ ಇದೆ ಗೈಸ್, ಚೆನ್ನಾಗಿದೆ ಆಫರ್.
ಗೈಸ್ ನನಗೆ ಈ ಥರ ಪ್ಯಾಂಟ್ ಬೇಕಿತ್ತು ಮನೇಲಿ ಹಾಕೊಳ್ಳೋಕ್ಕೆ. ಆ್ಯಕ್ಚುಲಿ 499 ಇದೆ, ಬಟ್ ಏನೋ ಆಫರ್ ಇದೆ ಅಂತೆ, ನೋಡೋಣ. ನಾನು ಸುಮಾರು ಬಟ್ಟೆ ತೊಗೊಂಡು ಒಳಗಡೆ ಹೋದ್ನ ಟ್ರಯಲ್ ರೂಮ್‌ಗೆ. ಬಟ್ ಆಮೇಲೆ ಗೊತ್ತಾಗಿದ್ದು ನಂಗೆ ಯಾವುದು ಅದು ಸರಿ ಆಗ್ತಿಲ್ಲ. ಅಂದರೆ ಫಿಟ್ಟಿಂಗ್ ನಂಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ 3 ತೊಗೊಂಡೆ. ಅಂದರೆ ಟಾಪ್ಸ್ ನನಗೆ ಬೇಕಿತ್ತು. ನಾನು ಸ್ವಲ್ಪ ಆಚೆ ಹೋಗೋಕ್ಕಿದೆ. ಸೊ ಹಾಗಾಗಿ ಟಾಪ್ಸ್ ನೋಡ್ತಾ ಇದ್ದೆ, ಜೀನ್ಸ್ ಟಾಪ್ಸ್. ಬಟ್ ನನಗೇನೋ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲಿಲ್ಲ. ಅಲ್ಲಿ ಎಸ್ಸೇನೆ ಇವಾಗ ತೋರಿಸ್ತೀನಿ ನೋಡಿ. ನಾನು ಹಾಕಿದ್ದು ಎಸ್ಸೇನೆ ಇಷ್ಟು ದೊಡ್ಡದಾಗಿತ್ತು. ಸೊ ಅದಕ್ಕೆ ನಾನು ತೊಗೊಳಕ್ಕೆ ಹೋಗಲಿಲ್ಲ ಟಾಪ್ಸು. 2 ಪ್ಯಾಂಟ್ ಮಾತ್ರ ತೊಗೊಂಡು 3 ಪ್ಯಾಂಟ್ ತೊಗೊಂಡು ಅಲ್ಲಿಂದ ಆಚೆ ಬಂದೆ ಗೈಸ್. ಗೈಸ್ ಇವಾಗ 3:30 ಆಗೋಗಿದೆ. ಸೊ ಬನ್ನಿ ಯಾವ ಬಸ್ ಇದೆ ನೋಡೋಣ. ನಂಗೆ ನಿಪ್ಪಟ್ಟು ಅಂದರೆ ಇಷ್ಟ, ಸೊ ಹಾಗಾಗಿ ತಗೊಂಡೆ. ಇವಾಗ ಬಸ್ಸು ಇದೆ ಅನ್ಕೋತೀನಿ, ನೋಡೋಣ. ಗೈಸ್ ಹಸುವಾದಂಗೆ ಅನ್ನಿಸ್ತು, ಸೊ ಹಂಗಾಗಿ ಮೊಸರನ್ನ ಪಾರ್ಸಲ್ ತೊಗೊಂಡು ಬಂದೆ. ಇವಾಗ ಬಸ್ಸಿಗೆ ಹೊರಟ್ರೆ ಇಲ್ಲಿಂದ ಕರೆಕ್ಟಾಗಿ 1.5 hour ಅಥವಾ 1 hour 15 minutesಲ್ಲಿ ಸಾಗರ. ಇವಾಗ ಮಳೆ ಕಡಿಮೆ ಇದೆ, ಶಿವಮೊಗ್ಗದಲ್ಲಿ ಕಡಿಮೆ ಇದೆ, ಬಟ್ ಸಾಗರದಲ್ಲಿ ಜಾಸ್ತಿ ಮಳೆ ಇದೆ. ಇಲ್ಲಿ ನೋಡಿ ಐರಾವತ ಬಸ್ ಕಾಯ್ತಾ ಇದೆ. ಸ್ಲೀಪ್ ಲೈಕ್ ಅ ಬೇಬಿ. ನಮ್ದೇನಿದ್ರು ಟ್ರೈನಲ್ಲಿ ಓಡಾಡೋದಷ್ಟೇ ಕೆಲಸ. ಅಯ್ಯಪ್ಪ ಜನ ನೋಡಿದ್ವಿ, ಫ್ರೀ ಬಸ್ ಅಲ್ವಾ, ಸೊ ಹಂಗಾಗಿ ನನಗೂ ಫ್ರೀನೇ. ಪುಣ್ಯ ನಮ್ಮ ಬಸ್ಸಿಗೆ ಆ ಥರ ಇಲ್ಲ. ಅಲ್ಲೊಂದು ಶಿವಮೊಗ್ಗ ಸಾಗರ ಬಸ್ ಇದೆ, ಅದಕ್ಕೆ ನಾರ್ಮಲಾಗಿ ಜನ ಇದ್ದಾರೆ. ಬನ್ನಿ ಹೋಗಿ ಪಟಕ್ಕಂತ ಕುತ್ಕೊಂಡ್ಬಿಡೋಣ. ಗೈಸ್ ಸಾಗರ ರೀಚ್ ಆಗಿದ್ದೀನಿ, ಬಟ್ ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಸೊ ನಾನು ಹೋಗ್ಬೇಕಾಗಿರೋದು ಗೌರ್ಮೆಂಟಿಗೆ. ಮಲ್ಕೊಬಿಟ್ಟಿದ್ದೆ ಗೊತ್ತಾ, ಅಯ್ಯಪ್ಪ ಸುಸ್ತಾಗಿದೆ. ಇವಾಗ ಟೈಮ್ ಬಂದು 5 PM, 3:30 ಹೊರಟಿರೋದು. ಆಲ್ಮೋಸ್ಟ್ 1.5 hour ಆಗಿದೆ. ಗೈಸ್ ನಾನು ಮೊಸರನ್ನ ತಿಂದಿದ್ನಲ್ವಾ, ಸೊ ಅದನ್ನು ಡಸ್ಟ್ಬಿನ್ ಹೋಗಿ ಹಾಕ್ಬಿಟ್ಟು ಬಂದೆ. ಇವಾಗ ಸಾಗರ ಬಸ್ ಸ್ಟಾಪ್, ಇಲ್ಲಿಂದ ಗಾಡಿ ಇಟ್ಟಿದ್ದೀನಿ, ಗಾಡಿ ತೊಗೊಂಡು ಮನೆಗೆ ಹೋಗೋದಷ್ಟೇ. ಇವಾಗ ಟೈಮ್ ಬಂದು 5:30 PM ಆಗಿಬಿಟ್ಟಿದೆ. ಸುಸ್ತೇನಾಗಿಲ್ಲ, ಮಜಾ ಆಯಿತು. ಮಳೆ ಬರ್ತಾಯಿತ್ತು ಬಸ್ಸಲ್ಲಿ, ಒಳ್ಳೆ ಖುಷಿ ಕೊಡ್ತು ಜರ್ನಿ. ಸೊ ಬನ್ನಿ ಮನೆಗೆ ಹೋಗೋಣ. ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಮನೇಲಿ. ವೆದರ್ ಫುಲ್ ಚಿಲ್ ಆಗಿತ್ತಲ್ವಾ, ಸೊ ಹಂಗಾಗಿ ಟೀ ಕುಡಿಬೇಕು ಅಂತ ಅನಿಸ್ದಾಗ ಬಜ್ಜಿ ಕೂಡ ತಿನ್ನಬೇಕು ಅಂತ ಅನಿಸ್ತು. ಅಲ್ಲೇ ಮಾಡ್ತಾಯಿದ್ರು, ಬಟ್ ಅದು ಬೇಡ ಮನೆಯಲ್ಲೇ ಮಾಡ್ಕೊಂಡು ಫ್ರೆಶ್ ಆಗಿ ತಿನ್ನೋಣ ಅಂತ ಹೇಳಿ ಅಲ್ಲಿ ಬಜ್ಜಿ ಮೆಣಸಿಕಾಯಿ ಕಾಣಿಸ್ತು. ಸೊ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿ ನಿಲ್ಲಿಸಿದೆ. ಗೈಸ್ ನಾನು ಬೋಂಡ ಮಾಡೋದನ್ನು ತೊಗೊಂಡು ಬಂದರೆ ನಮ್ಮಮ್ಮ ಆಲ್ರೆಡಿ ಕಲಿಸಿಟ್ಬಿಟ್ಟಿದ್ದಾರೆ. ಸೊ ನಾನು ಕೂಡ ತೊಗೊಂಡು ಬಂದಿದ್ದೀನಿ. ನಾನು ಅಮ್ಮಂಗೆ ಮನೇಲಿ ತುಂಬ ಕೆಲಸ ಇರುತ್ತೆ, ಪಾಪ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಅವ್ರಿಗೆ ಹೇಳಿದೆ. ನಾನು ಬಜ್ಜಿ ತೊಗೊಂಡು ಬಂದರೆ ಬಜ್ಜಿ ಮಾಡೋಣ ಅಂತ ಮೆಣಸಿನ್ಕಾಯಿ ತೊಗೊಂಡು ಬಂದರೆ, ನಮ್ಮಮ್ಮ ಆಲ್ರೆಡಿ ಮನೆಯಲ್ಲಿ ಬಜ್ಜಿ ಮಾಡೋಕ್ಕೆ ಫುಲ್ ಕಲಸಿಟ್ಬಿಟ್ಟಿದ್ದಾರೆ. ಅಂದರೆ ಈರುಳ್ಳಿ ಬಜ್ಜಿ ಮಾಡೋಕ್ಕೆ. ಅಯ್ಯೋ ನಾನು ಹೇಳೇ ಇಲ್ಲ ಅವ್ರಿಗೆ, ಪಾಪ ಅವ್ರು ಕಲಸಿಟ್ಬಿಟ್ಟಿದ್ರು. ಸೊ ನಾನು ಬಂದಿದ್ದು ಏನು ಮಾಡಿದೆ, ಎಲ್ಲನೂ ಚಿಕ್ಕದಾಗಿ ಹೆಚ್ಚಿದೆ. ಬಿಕಾಸ್ ಅದು ತುಂಬ ದೊಡ್ಡ ಮೆಣಸಿನ್ಕಾಯಿ ಇತ್ತು. ಅದರಲ್ಲಿ 4 ಪೀಸಸ್ ಮಾಡಿದೆ. ಅವ್ರೇನು ಕಲಿಸಿದ್ರು ಅದನ್ನು ಎತ್ತಿಟ್ಬಿಟ್ಟೆ. ನಾನೇ ಸಪ್ರೇಟಾಗಿ ಕಲಿಸ್ಕೊಂಡೆ, ಬಿಕಾಸ್ ಅದು ದಪ್ಪ ಇತ್ತು. ನಂಗದು ಚಿಕ್ಕದಾಗಿ ಬೇಕಲ್ವಾ, ಸೊ ಹಾಗಾಗಿ ಚಿಕ್ಕದಕ್ಕೆ ಆಗೋ ಥರ ಮತ್ತೆ ಸಪ್ರೇಟಾಗಿ ಕಲಿಸ್ಕೊಂಡು ಬಜ್ಜಿ ಮಾಡಿದೆ. ಪಟ್ ಅಂತೇಳಿ ಮಾಡಿಬಿಟ್ಟೆ. ಏನಕ್ಕಂದರೆ ನನಗೆ ತುಂಬ ಅಂದರೆ ಜರ್ನಿ ಮಾಡಿ ಬಂದಿದ್ದೆ ಅಲ್ವ, ಸುಸ್ತಾಗ್ಬಿಟ್ಟಿತ್ತು, ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತು. ಅದಾದಮೇಲೆ ನಮ್ಮ ಅಕ್ಕ ಪಾಪು ಇದ್ಲು, ಅವಳ ಜೊತೆ ಫುಲ್ ಮಜಾ ಮಾಡಿದೆ. ಇವಳೇನು ಗೊತ್ತಾ, ಟಿ ವಿಯಲ್ಲಿ ಫುಲ್ ಸಾಂಗ್ಸ್ ನೋಡ್ತಾ ಇರ್ತಾಳೆ. ನಾನು ಅದು ಹಾಕಿದ್ರೆ ಕಾಪಿರೈಟ್ ಬರುತ್ತೆ, ಸೊ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಅವಳಿಗಿನ್ನ 1 ವರ್ಷ ಆಯಿತಾ, ಆ ಸಾಂಗಿಗೆಲ್ಲ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ ಗೊತ್ತಾ. ಅವಳಿಗೆ ಮಸ್ತ್ ಮಲಕ ಸಾಂಗ್ ತುಂಬ ಇಷ್ಟ. ಅದು ಬಂದರೆ ಡಾನ್ಸ್ ಕೂಡ ಮಾಡ್ತಾಳೆ. ನನಗೆ ಆಶ್ಚರ್ಯ ಆಗುತ್ತೆ, 1 ವರ್ಷದ ಮಕ್ಕಳು ಇಷ್ಟೆಲ್ಲ ಮಾಡ್ತಾರಾ ಅಂತ ಹೇಳಿ ಅಂತ. ಬಟ್ ಪಾಪ ಅವಳಿಗೆ ಒಂದೊಂದು ಸರಿ ಹುಷಾರು ಇರಲ್ಲ, ಅಂದ್ರೂ ಪಾಪ ಅವಳು ಏನೋ ಒಂಥರ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತಾಳೆ. ಮನೇಲಿ ಮಕ್ಕಳಿದ್ರೆ ಹಂಗೆ ಅಲ್ವಾ, ಫುಲ್ ಚೆನ್ನಾಗಿರುತ್ತೆ ಅವ್ರ ಜೊತೆ ಆಟ ಆಡಿಕೊಂಡು. ಏನಂದರೆ ಗೈಸ್, ತುಂಬ ಜನ ಅಂದರೆ ನನ್ನ ಲಾಸ್ಟ್ ವಿಡಿಯೋಗೆ ಒಂದು 2-3 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ನಿಮಗೂ ಕೂಡ.
ತೆಗ್ದ್ಯಾ? ಚಾನಲ್ ಚೇಂಜ್ ಮಾಡಿದ್ಯಾ? ಅಷ್ಟೇ ಬಿಡು, ಮುಗೀತು. ಅಷ್ಟೇ ಬಿಡು. ಚಾನಲ್ ಯಾಕೆ ಚೇಂಜ್ ಮಾಡಿದೆ? ಆ ಯಾಕೆ ಚೇಂಜ್ ಮಾಡಿದೆ ನೀನು? ಹೋಯ್ತಾ ಟಿ ವಿ ಇವಾಗ? ಕೊಡು ರಿಮೋಟ್ ವಾಪಸ್ಸು. ಏಯ್ ತುಕ್ಕಿ, ಯಾಕೆ ಚೇಂಜ್ ಮಾಡಿದೆ? ಆ ಇಲ್ಲ ನೋಡು, ಯಾಕೆ ಚೇಂಜ್ ಮಾಡಿದೆ? ಆ ಆ ಮಕ್ಕಳಿಗೆ ರೆಡ್ ಕಲರ್ ತುಂಬ ಅಟ್ರಾಕ್ಟ್ ಮಾಡತ್ತಂತೆ. ಸೊ ಹಂಗಾಗಿ ಅವಳು ರಿಮೋಟ್ನ ಚೇಂಜ್ ಮಾಡ್ತಾನೆ ಇರ್ತಾಳೆ. ಮನೆಗೆ ಬಂದು ಇವಾಗ ಸ್ವಲ್ಪ ಆಚೆ ಹೊರಟಿದ್ದೀನಿ. ಆಚೆ ಹೋಗಿ ಬಂದು ಆಮೇಲೆ ಸ್ವಲ್ಪ ಆಚೆ ತಿನ್ನಕ್ಕೆ ಹೋಗೋಣ ಅಂತಿದ್ದೀನಿ. ನೋಡೋಣ, ಆದರೆ ಹೋಗ್ತೀನಿ. ಓಕೆನಾ? ನಾನು ನಿಜ ಹೇಳಬೇಕು ಅಂದರೆ ಸಾಗರ ಬಂದ್ರೇ ಈ ಥರ ನಂಗೆ ತಿನ್ನೋಕ್ಕೆ ಮನಸ್ಸಾಗೋದು, ತಿನ್ನೋಕ್ಕೆ ಆಸೆ ಆಗುತ್ತೆ ಗೊತ್ತಾ. ಈವನ್ ಮನೇಲಿ ಕೂಡ ಎಷ್ಟು ವೆರೈಟೀಸ್ ಮಾಡಿರ್ತಾರೆ ಅಂದ್ರೂ ನಾನು ಸ್ವಲ್ಪ ಸ್ವಲ್ಪ ತಿಂತೀನಿ. ಬಟ್ ಈ ವ್ಲಾಗ್ ನೋಡಿದ್ರೆ ನಮ್ಮ ಅಮ್ಮಂಗೆ ಗೊತ್ತಾಗುತ್ತೆ ಸುಳ್ಳು ಹೇಳ್ತಾ ಇದ್ದೀನಿ ನಾನು ಹೋಗಿ ಏನೂ ತಿಂದಿಲ್ಲ ಅಂತೇಳಿ ಅವ್ರಿಗೆ. ಏನಂತ ಅಂದರೆ ಅಲ್ಲಿ ಹೋಟೆಲ್ ಅನನ್ಯ ಅಂತ ಇದೆ. ಅದು ತುಂಬ ಫೇಮಸ್ ಹೋಟೆಲ್ಗೆ, ಚಿಕ್ಕ ಹೋಟೆಲು, ಮನೆ ಥರ ಹೋಟೆಲ್ ಇದೆ. ಊಟ ಕೂಡ ಮನೆ ಥರನೇ ಅಂತ ಅನಿಸುತ್ತೆ. ಸೊ ನನ್ನಲ್ಲೋಗಿ ಬಂಗಡೆ ರವಾ ಫ್ರೈ, ಆಮೇಲೆ ಇನ್ನೊಂದು ಮೀನು, ಆಮೇಲೆ ಎಗ್ ಫ್ರೈಡ್ ರೈಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಅದನ್ನು ತಗೊಂಡು ತಿಂದ್ಕೊಂಡು, ಇನ್ನೊಂದು ಅವರು ಸೀಗಡಿದು ಪಲ್ಯ ಮಾಡ್ತಾರೆ ಆಯಿತಾ, ಏನು ಸಖತ್ತಾಗಿರೋದು ಗೊತ್ತಾ. ಅದನ್ನು ತಿಂದ್ಕೊಂಡು ಅಲ್ಲಿಂದ ಹೊರಟು ಬಂದೆ. ಸೊ ಇದೇನೆ ನೋಡಿ ಹೋಟೆಲ್ ಅನನ್ಯ ಅಂತೇಳಿ. ನೀವು ಯಾರ್ದು ಸಾಗರ ಹೋದರೆ ಈ ಹೋಟೆಲ್ಗೆ ಮಿಸ್ ಹೋಟೆಲ್ ಮಾಡದೆ ಹೋಗಿ. ಅನನ್ಯ. ನಾನು ನನ್ನ ಕೆಲವು ಫ್ರೆಂಡ್ಸಿಗೆ ರೆಫರ್ ಮಾಡಿದೆ ಆಯಿತಾ. ಅವರು ಪ್ರತಿ ಹೊತ್ತು ಕೂಡ ಆ ಹೋಟೆಲ್ಗೆ ಹೋಗಿದ್ದಾರಂತೆ. ಅವರು ಕುಂದಾಪುರ ಶೈಲಿಯಲ್ಲಿ ಮಾಡ್ತಾರೆ, ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಸಖತ್ತಾಗಿರುತ್ತೆ. ಸೊ ನಾನು ಇವಾಗ ಊಟ ಮಾಡ್ಕೊಂಡು ಹೊರಟೆ. ನೆಕ್ಸ್ಟ್ ಏನಂದರೆ ನಾನು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು. ನಾಳೆ ಊರಿಗೆ ಹೋಗಬೇಕು ನಮ್ಮ ಅಜ್ಜಿ ಮನೆಗೆ. ಇವತ್ತೇ ಹೋಗಬೇಕಿತ್ತು, ಇವತ್ತು ನಾಳೆ ಹಬ್ಬ ಇದೆ. ಬಟ್ ನಾನು ಶಿವಮೊಗ್ಗ ಹೋಗಿದ್ದೆ ಪರ್ಸ್ನಲ್ ಕೆಲಸದ ಮೇಲೆ ಅಲ್ಲ. ಸೊ ಹಾಗಾಗಿ ನಾನು ಬರೋದು ಲೇಟಾಯಿತು, ಸುಸ್ತಾಯಿತು ಅಂತ ಹೋಗಲಿಲ್ಲ. ಇವಾಗ ಹೋಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾನು ಹೋಗ್ತಾ ಇದ್ದೀನಿ. ಸೊ ನಾಳೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ನಾಳೆ ನಮ್ಮವ್ವ ಮನೆಗೆ ಹೋದ್ಮೇಲೆ ನನಗೆ ವೀಡಿಯೋಸ್ ಮಾಡೋಕ್ಕೆ ತುಂಬ ಇರುತ್ತೆ, ಸ್ಟೋರೇಜ್ ಇಲ್ಲದಷ್ಟು ವೀಡಿಯೋಸ್ ಬರುತ್ತೆ. ಸೊ ನಾಳಿನ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ನಾಳೆ ಸಿಗೋಣ. ಓಕೆನಾ? ಬೈ ಬೈ ಗೈಸ್, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೊಸ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ. ನೀವು ಯಾರಾಗಿದ್ದೀರಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗಲ್ಲ ಗೈಸ್, ಬಟ್ ಯಾರೆಲ್ಲ ಆಗಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ಸ್ ಮಾಡಿ, ಏನಾದರೂ ಚೇಂಜಸ್ ಇದ್ದರೆ ಲೈಕ್ ಮಾಡಿ, ವೀಡಿಯೋಸ್ನ ಶೇರ್ ಮಾಡಿ. ಸೊ ಈ ಸಾರಿನ ನಾಳೆ ನಾನು ಹಾಕ್ಕೊಳ್ಳೋಣ ಅಂತ ಇದ್ದೀನಿ ಅಲ್ಲಿ ದೇವರ ಪೂಜೆಗೆ. ಬಟ್ ಮತ್ತೆ ಮನಸ್ಸು ಚೇಂಜ್ ಮಾಡ್ತೀನೋ ಗೊತ್ತಿಲ್ಲ. ಸೊ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾವುದು ನಾಳೆ ಸ್ಯಾರಿನೋ ಡ್ರೆಸ್ಸು ಅದೂ ಗೊತ್ತಿಲ್ಲ. ಬಟ್ ತುಂಬ ಮಳೆ ಇರುತ್ತೆ, ಅಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇರುತ್ತೆ. ನೋಡೋಣ. ಓಕೆನಾ? ಬಾಯ್ ಬಾಯ್.